ಕಿತ್ತಿ ಬಿಸಾಕ್ಬೇಕು ಅಂತ ನಮ್ಗೆ ಅನಿಸಿಲ್ಲ. ಸೊ ನಾವೇನು ಮಾಡಿದ್ರಿ ನೋಡಿ, ಈ ಥರ ಪಾಟ್ಗಳಲ್ಲಿ ಹಾಕ್ಕೊಂಡು ಗಿಡನಾಗಿ ಬಿಟ್ಟಿದ್ದೀರಿ. ಚೆನ್ನಾಗಿ ಬಂದಿದೆ ನೋಡಿ, ಹಿಂಗೆ ಬಿಡ್ತಾ ಇದೆ ನೋಡಿ. ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ. ಇಲ್ಲಿ ಎರಡಿದೆ, ಅಲ್ಲೊಂದು ಬಿಡ್ತಾ ಇದೆ ನೋಡಿ, ಅಲ್ಲಿ ಗಜನಿಂಬೆ ಎಷ್ಟು ದಪ್ಪ ಬಂದಿದೆ ನೋಡಿ. ಆಲ್ಮೋಸ್ಟ್ ಮೂಸಂಬಿ ಸೈಜ್ ಬಂದಿದೆ. ಇಷ್ಟೇ ಚಿಕ್ಕ ಗಿಡಕ್ಕೆ ಎಷ್ಟೆಷ್ಟು ದಪ್ಪ ಕಾಯಿ ಕಚ್ಕೊಂಡಿದೆ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಕೆಳಗಡೆ ಎಲ್ಲ ಬಿಟ್ಟಿದೆ ನೋಡಿ ಕಾಯಿ. ನಾನು ಯಾವತ್ತೂ ಮನಾಲಿ ಚೆರಿ ತಿಂದಿಲ್ಲ, ಬಟ್ ಗಿಡ ಹಾಕಿದ್ದೀನಿ, ಕಾಯಿ ಕೂಡ ಬಿಟ್ಟಿದೆ. ಖುಷಿ ಏನು ಅಂದ್ರೆ ಗಿಡ ತುಂಬಾ ಕಾಯಿ ಇದೆ. ಹಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು 5-6 ಟಿಪ್ಸನ್ನು ಹೇಳ್ಕೊಡ್ತೀನಿ. ತುಳಸಿ ಗಿಡ ಹೇಗೆ ಚೆನ್ನಾಗಿ ಬೆಳೆಸೋದು ಅಂತ ನಿಮ್ಮ ಮನೆಯಲ್ಲೇ. ಸ್ನೇಹಿತರೆ ಏನು ಗೊತ್ತಾ, ಸಿಂಪಲಾಗಿ ಒಂದು ಹೇಳ್ತೀನಿ ಕೇಳಿ. ಈಗ ಯಾವುದೇ ಗಿಡ ಆಗಲಿ, ಹಣ್ಣು ಮರ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಏನೇ ಗಿಡ ಆಗಲಿ, ಅದರದ್ದು ಮೇನ್ ಕೆಲಸ ಏನಂತಂದರೆ ಅದರ ಆಫ್ ಸ್ಪ್ರಿಂಗ್ಸನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಕಾಯಿ ಬಿಡ್ತಾ ಇರುತ್ತೆ, ಬೀಜ ಬಿಡ್ತಾ ಇರುತ್ತೆ, ಮತ್ತು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ತುಳಸಿ ಗಿಡ ನೀವು ನೆಟ್ಟಿದ್ದೀರಾ ಅಂತಂದರೆ, ನೀವು ಅದನ್ನು ಏನು ಮಾಡ್ದಿರ ಚೆನ್ನಾಗಿ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಗೊಬ್ಬರ ಹಾಕಿ ಬಿಟ್ಬಿಟ್ಟಾಗ ಏನಾಗುತ್ತೆ ನೋಡಿ, ಒಂಥರ ಖಾಲಿ ಇದೆ ನೋಡಿ. ಇಲ್ಲೆಲ್ಲ ಖಾಲಿ ಇದೆ. ಒನ್ಸ್ ಈ ಥರ ಹೂವು ಬಿಟ್ಟು ಅದೆಲ್ಲ ಡ್ರೈ ಆಗ್ತಾ ಇದ್ದಂಗೆ ಗಿಡ ಏನಂತ್ಕೊಳುತ್ತೆ ಗೊತ್ತಾ, ನಾನು ಮಾಡಿರೋ ಕೆಲಸ, ನಾನು ಮಾಡಬೇಕಾಗಿರೋ ಕೆಲಸ ಆಗಿದೆ ಅಂತ ಅದೇನು ಮಾಡುತ್ತೆ, ಬೆಳೆಯೋದಿಲ್ಲ ಸರಿಯಾಗಿ, ಮತ್ತು ವಯಸ್ಸಾಗೋ ಥರ ಆಗ್ಬಿಟ್ಟು ಒಣಗೋಗ್ಬಿಡುತ್ತೆ ಗಿಡ. ಸೊ ನೀವೇನು ಮಾಡಬೇಕು ಗೊತ್ತಾ, ಚಿಕ್ಕ ಗಿಡ ತಂದು ಇಟ್ಟಿದ ತಕ್ಷಣವೇ ಬನ್ನಿರ ಹತ್ರ ಈ ಥರ ಇರುತ್ತೆ ಗೊತ್ತಾ. ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನು ಇಲ್ಲಿ ಈ ಥರ ಕಿತ್ತಾಕಬೇಕಾಗುತ್ತೆ. ಈ ಥರ ನೀವು ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಈ ಕಡೆ ಚಿಗುರು ಇದೆಯಲ್ವಾ, ಇದು ಇಲ್ಲಿ ಜಾಯಿಂಟ್ಸಲ್ಲೆಲ್ಲ ಚಿಗುರು ಹೊಡ್ಕೊಂಡು ಬರುತ್ತೆ. ಸೊ ಗಿಡಕ್ಕೆ ಈ ಥರ ಹೂವು ಬಿಡೋಕ್ಕೆ ಬಿಟ್ಟಿಲ್ಲ ಅಂದಾಗ ಏನಾಗುತ್ತೆ, ಅದು ರ್ಯಾಪಿಡಾಗಿ ಬಿಡಬೇಕು ಅಂತ ಗಿಡ ಬೆಳ್ಕೊಂಡು ಹೋಗ್ತಾ ಇರುತ್ತದು. ಸೊ ನೀವು ಇದನ್ನು ಹೂವು ಬಿಟ್ಬಿಟ್ರೆ ಗಿಡಕ್ಕೆ ಏನಾಗ್ಬಿಡುತ್ತೆ, ಸರಿ ನಂದು ಬೇಗ ಏನಿದೆ ಕೆಲಸ ಅದು ಮಾಡಿಬಿಟ್ಟು ಒಣಗೋಗೋಣ ಅಂದ್ಬಿಟ್ಟು ಬೇಗ ಒಣಗೋಗ್ಬಿಡುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ. ಈಗ ನಿಮಗೆ ಮನೇಲಿ ತುಳಸಿ ಗಿಡ ಹಾಕ್ಕೊಬೇಕು. ನಿಮ್ಮ ಹತ್ರ ತುಳಸಿ ಗಿಡ ಇಲ್ಲ, ಏನು ಮಾಡೋದು, ಯಾವುದಾದ್ರೂ ನರ್ಸರಿಗೆ ಹೋಗಿ. ಇಲ್ಲ ಅಕ್ಕಪಕ್ಕ ನಿಮ್ಮ ಮನೆಯವರು ಯಾರಾದರೂ ನಿಮ್ಮ ಮನೆ ಅಕ್ಕಪಕ್ಕ ನೇಬರ್ಸ್ ಇರ್ತಾರಲ್ವ, ಅವ್ರು ತುಳಸಿ ಗಿಡ ಹಾಕೇ ಇರ್ತಾರೆ. ಒಂದು ರೌಂಡ್ ಹೋಗ್ಬಿಟ್ಟು ಈ ಥರ ಒಣಗಿರೋ ಬೀಜನ ಈ ಥರ ಹಿಂಗೆ ಸುಮ್ಮನೆ ಹಿಂಗೆ ಒಂದಿಷ್ಟು ಎಳ್ಕೊಂಡು ಮನೆಗೆ ಬಂದುಬಿಟ್ಟು ಉದುರಿಸ್ಬಿಡಿ. ಈ ಥರ ಎಲ್ಲಾದರೂ ಈ ಥರ ಉದುರಿಸ್ಬಿಡಿ. ಅದೇನಾಗುತ್ತೆ ಗೊತ್ತಾ, ಈ ಥರ ಗಿಡ ಬರುತ್ತೆ. ಸೊ ನೀವು ಅದನ್ನು ಕಿತ್ಕೊಂಡು ಒಂದು ಪಾಟಲ್ಲಿ ಹಾಕ್ಕೊಂಡು ಮಾಡ್ಕೊಬೋದು. ಇದು ಫಸ್ಟ್ ಸ್ಟೆಪ್ಪು, ಆಯಿತಾ. ಎಲ್ಲಾದರೂ ಒಂದು ರೌಂಡ್ ಹೋಗಿ ಹಿಂಗೆ ಸುಮ್ಮನೆ ಹಿಂಗೆ 1-2 ಕಡ್ಡಿ ಹಿಂಗೆ ಹಾಕ್ಕೊಂಡು ಹೋಗಿ ನಿಮ್ಮ ಮನೆ ಹತ್ರ ಎಲ್ಲ ಉದಿಸ್ಬಿಡಿ, ಅದು ಗಿಡ ಬರುತ್ತೆ. ಒಂದು ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ನೀವು ನರ್ಸರಿಯಿಂದ ತೊಗೊಳೋದು. ನರ್ಸರಿಯಿಂದ ತೊಗೊಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂತಂದರೆ ಅವ್ರು ಗಿಡನ ಜಾಸ್ತಿ ಪಾಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದು ಗಿಡ ತುಂಬ ದಿವಸ ಬಿಟ್ಟಾಗ ಅದು ಒಂಥರ ಇದೇ ಇರಲ್ಲ, ಅದಕ್ಕೆ ಚೇತನ್ಯನೇ ಇರಲ್ಲ ಬೆಳಿಬೇಕು ಅಂತ. ಸೊ ನೀವೇನು ಮಾಡ್ತೀವಿ ಅಂದರೆ, ಸೆಲೆಕ್ಷನ್ ಮಾಡಿದಾಗ ಸ್ವಲ್ಪ ಯಂಗ್ ಪ್ಲಾಂಟ್ಸ್ ಇರಬೇಕು. ಈ ಥರ ನೋಡಿ ಇಲ್ಲಿದೆ ಅಂದರೆ ಇದು ಹುಳ ಏನೋ ಬಂದಿದೆ. ಹೆಂಗು ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಇಲ್ಲೊಂದು ತೋರಿಸ್ತೀನಿ. ಈ ಥರ ಹೆಂಗೆ ಹೇಳ್ತಾ ಇರೋದು ನಾನು, ಆಯಿತಾ. ನೋಡಿ ಈ ಥರ ಕಡ್ಡಿ ಎಲ್ಲ ಬಿಟ್ಕೊಂಡಿರಬಾರ್ದು. ಈ ಥರ ತುಂಬ ಕಡ್ಡಿ ಇರೋದು ಈ ಥರ ಇರಬಾರ್ದು. ಹೆಂಗೆ ಗಿಡ ಆಗಿರಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು. ಹೂವು ಬಿಟ್ಟಿಲ್ಲ ಅಂತಂದರೆ ಇನ್ನೂ ಒಳ್ಳೆಯದೇ. ಸೊ ನೀವು ತಗೊಂಡು ಪಾಟು, ಈ ಥರ ಪಾಟು, ಇಷ್ಟು ಪಾಟ್ ಸಾಕು, ಇಷ್ಟು ಸೈಜ್ದು ನಿಮ್ಮದು ಮಡ್ ಪಾಟನ್ನು 12x12 ಪಾಟ್ ಸೈಜು. ನಿಮ್ಮದು ಮಡ್ ಪಾಟನ್ನಾಗಲಿ ಸಿಮೆಂಟ್ ಪಾಟನ್ನಾಗಲಿ ಯಾವುದಾನ ಪಾಟ್ ಆಗಲಿ ಈ ಥರ ಒಂದಿಷ್ಟು ಸೈಜ್ ಇತ್ತು ಅಂತಂದರೆ ಒಂದು 70% ಮಣ್ಣು ಹಾಕಿ ಇನ್ನೊಂದು 30% ಜಾಗದಲ್ಲಿ ಗಿಡನ ನೆಟ್ಟು ಇನ್ನು ಮಿಕ್ಕಿರೋ ಜಾಗದಲ್ಲಿ ಮಣ್ಣನ್ನು ಹಾಕಿ ಕವರ್ ಮಾಡಿಬಿಟ್ರೆ ನಿಮಗೆ ಗಿಡ ಚೆನ್ನಾಗಿ ಬರುತ್ತೆ. ಓಕೆನಾ. ಈಗ ಎರಡನೇದು, ಒನ್ಸ್ ಗಿಡ ಇಟ್ಮೇಲೆ ನೀವು ಆವಾಗವಾಗ ಅದನ್ನು ಶಿಫ್ಟ್ ಮಾಡೋದು, ಗಿಡನ ಕಲಿಸ್ತಾ ಇರೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ತೊಗೊಂಡೋಗ್ಬಿಟ್ಟು ಒಂದು ಕಡೆ ಇಟ್ಬಿಡಿ. ಅದಕ್ಕೆ ಒಂದು ಕಡೆ ಜಾಗದಲ್ಲಿ ಇರೋಕ್ಕೆ ಅದಕ್ಕೆ ಇಷ್ಟ ಗಿಡಕ್ಕೆ. ಸೊ ಹಾಕಿದಾದ್ಮೇಲೆ ನೀವು ಆವಾಗವಾಗ ಒಂದು ಸ್ಟಾರ್ಟಿಂಗ್ ನೀವು ನರ್ಸರಿ ತಂದು ನೆಟ್ಟಾಗ ಒಂದು ಸ್ವಲ್ಪ ದಿವಸ ನೀವು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಳ್ಳಿ. ಒಂದು ಸ್ವಲ್ಪ ಗಿಡ ಒಂದು ಚೆನ್ನಾಗಿ ಬೆಳೀತು ಅಂದಮೇಲೆ ನೀವೇನು ಮಾಡ್ಕೊಳ್ಳಿ, ಸಗಣಿ ಗೊಬ್ಬರ ಇಲ್ಲಾಂತಂದರೆ ವರ್ಮಿ ಕಾಂಪೋಸ್ಟು ಈ ಥರ ಏನಾದರೂ ಹಾಕ್ಕೊಂಡು ಬೆಳೆಸ್ಕೊಬೋದು. ನಾವು ನೋಡಿ ಇದನ್ನು ಸುಮ್ಮನೆ ಬಿಟ್ಬಿಟ್ಟಿರೋದು ಅಷ್ಟೇ. ಇದು ಆದಷ್ಟು ಕಡೆ ಬೆಳೆದಿರೋ ಗಿಡ ನಾವು ಹಾಕಬೇಕು. ಆ್ಯಕ್ಚುಲಿ ನೋಡಿ ಇಲ್ಲಿ ಮಿರಾಕಲ್ ಫ್ರೂಟ್ ಇದೆ ಅಲ್ವಾ, ಇಲ್ಲಿ ಒಂದು ಗಿಡ ಇತ್ತು ನೋಡಿ. ಇಲ್ಲಿ ಒಂದು ದಾಳಿಂಬೆ ಗಿಡದಲ್ಲಿ ಬೆಳ್ಕೊಂಡಿತ್ತು, ಫುಲ್ ಮರ ಥರ ಬೆಳ್ಕೊಂಡಿತ್ತು, ಅಗ್ಲ ಬೆಳ್ಕೊಂಡಿತ್ತು.
ಇದನ್ನು ಸುಮ್ಮನೆ ನೋಡಿ ಈ ಥರ ತೆಗೆದುಬಿಟ್ಟು ಹಿಂಗೇನೋ ಬಿಸಾಡಿರೋದು. ನಾವು ಬಿಸಾಡಿದಾಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಇದು ಒಂದರಲ್ಲೇ ಬಂದಿತ್ತು ಅಷ್ಟು ಗಿಡ. ಹೌದು ಆಯಿತಾ. ಇದ್ರದ್ದು ಸೀಡ್ಸ್ ಎಲ್ಲ ಸ್ಪ್ರೆಡ್ ಆಗಿ ಎಷ್ಟು ಗಿಡ ಬಂದಿದೆ ಅಂತಂದರೆ ಬನ್ನಿ ತೋರಿಸ್ತೀನಿ. ಇನ್ನೂ ತುಂಬ ಇತ್ತು ಮೊಳಕೆನಲ್ಲಿ. ಮತ್ತು ಎಷ್ಟೊಂದು ನಾವು ಪಾಟ್ ಮಾಡುವಾಗ ತೆಗ್ದಾಕಿದ್ವಿ ನೋಡಿ. ಒಂಥರ ಕಿತ್ತಿ ಬಿಸಾಕ್ಬೇಕು ಅಂತ ನಮ್ಗೆ ಅನಿಸಿಲ್ಲ. ಸೊ ನಾವೇನು ಮಾಡಿದ್ರಿ ನೋಡಿ, ಈ ಥರ ಪಾಟ್ಗಳಲ್ಲಿ ಹಾಕ್ಕೊಂಡು ಗಿಡನಾಗಿ ಬಿಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ. ಇನ್ನೊಂದು ನೋಡಿ, ನಾವಿಲ್ಲೆಲ್ಲ ಕಟ್ ಮಾಡಾಕಿದ್ದೀವಿ ನೋಡಿ. ಕಟ್ ಮಾಡಿ ನೋಡಿ, ಇಲ್ಲಿ ಹಾಕಿದ್ದೀವಿ ನೋಡಿ. ಸೊ ಏನಾಗುತ್ತೆ, ಗಿಡ ತುಂಬ ಅಗ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಡ್ಡಿ ಥರ ಕಾಣಿಸೋದಿಲ್ಲ. ಸೊ ನಾವು ಇದೆಲ್ಲ ಆದಷ್ಟು ಕಡೆ ಬೆಳೆದಿರೋ ಗಿಡ, ಅದು ಪಾಪ ಬೆಳೀಲಿ ಅಂದ್ಬಿಟ್ಟು ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೀರಿ ಸೈಡಲ್ಲಿ, ಅಲ್ಲಿ ಬೆಳೀತಾ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟಾಗಿ ಏನು ನೋಡ್ಕೊಬೇಕು ಅಂತಂದರೆ ಮಣ್ಣು ಮಿಕ್ಸ್ಚರಲ್ಲಿ ತುಂಬ ಸತಿ ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ್ತೀನಿ ವಿಡಿಯೋದಲ್ಲಿ. ಒಂದು 60 to 70% ಮಣ್ಣು, ಒಂದು 20 to 25% ಕೊಕೊಪೇಟು, ಒಂದು 10% ವರ್ಮಿ ಕಾಂಪೋಸ್ಟು ಇಲ್ಲ ತಿಪ್ಪೆ ಗೊಬ್ಬರ, ಈ ಥರದ್ದು ಏನಾದರೂ ಮಿಕ್ಸ್ ಮಾಡಿಕೊಂಡು ಒಂದು 2 ಇಂದ 5% ಅಷ್ಟು ನೀರು ಮಿಕ್ಸನ್ನು ಹಾಕ್ಕೊಳ್ಳಿ. ಅದೆಲ್ಲ ಮಾಡಿಕೊಂಡು ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಪಾಟ್ಗೆ ಹಾಕ್ಕೊಂಡು ಈ ಗಿಡನ ನೆಟ್ಟರೆ ತುಳಸಿ ಗಿಡ ಸೂಪರಾಗಿ ಬರುತ್ತೆ ಗಿಡ. ಸೊ ನೋಡ್ಬೋದು ನೀವು ಇಲ್ಲಿ, ನಾವು ಅದೇ ಥರನೇ ಕಾನ್ಸೆಪ್ಟಲ್ಲಿ ಎಲ್ಲ ಗಿಡನ ಹಾಕಿರೋದು ನೋಡಿ. ಹಣ್ಣು ಗಿಡಗಳೆಲ್ಲ ಪಾಟಲ್ಲೇ ಬೆಳೆಸಿದ್ದೀವಿ ನೋಡಿ. ಇಲ್ಲಿ ದಾಳಿಂಬೆ ಗಿಡ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ. ಕಾಯಿ ಮಾತ್ರ ನೋಡಿ ಹಿಂಗೆ ಬಿಡ್ತಾಯಿದೆ ನೋಡಿ. ಕಾಯಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ನೋಡಿ. ಇಲ್ಲಿ ಹಿಡಿದೆ, ಅಲ್ಲೊಂದು ಬಿಡ್ತಾಯಿದೆ ನೋಡಿ, ಅಲ್ಲಿ ನೋಡಿ, ಕೆಳಗಡೆ ಎಲ್ಲ ಬಿಟ್ಟಿದೆ ಕಾಯಿ. ಮತ್ತು ಇಲ್ಲಿ ನೋಡ್ಬೋದು ನಿಂಬೆಹಣ್ಣು ನೋಡಿ, ಗಜನಿಂಬೆ ಎಷ್ಟು ದಪ್ಪ ಬಂದಿದೆ ನೋಡಿ. ಆಲ್ಮೋಸ್ಟ್ ಮೂಸಂಬಿ ಸೈಜ್ ಬಂದಿದೆ. ಮೂಸಂಬಿ ಸೈಜ್ ಇಲ್ಲ, ಬಟ್ ಆಲ್ಮೋಸ್ಟ್ ನಮ್ಮನೆ ಯಾರೋ ಒಬ್ಬರು ಬಂದಿದ್ದರು ರಿಲೇಟಿವ್ಸ್, ಅವ್ರು ಇಟ್ಕೊಂಡು ಕೇಳಿದ್ರು, ಇನ್ನು ಮೂಸಂಬಿ ಗಿಡನ ಅಂತಂದ್ರೆ, ಇಲ್ಲ ನಿಂಬೆಹಣ್ಣು ಅಂದೆ. ಎಷ್ಟು ದೊಡ್ಡದಾಗಿದೆ ನಿಂಬೆಹಣ್ಣು ಅಂತ ನೋಡಿ. ಈಗೆಲ್ಲ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ತುಂಬಾ ಫ್ಲವರಿಂಗ್ ಆಗ್ತಾಯಿದೆ. ಫ್ಲವರಿಂಗ್ ಜೊತೆಗೆ ಕಾಯಿ ಕೂಡ ಸೆಟ್ ಆಗ್ತದೆ ನೋಡಿ. ಇಲ್ಲೆಲ್ಲ ಕಾಯಿ ಸೆಟ್ ಆಗ್ತಾಯಿದೆ ನೋಡಿ. ನೋಡಿ ಇಲ್ಲಿ ಅದಾದ್ಮೇಲೆ ಅಲ್ಲಿ ಲಾಸ್ಟ್. ಸೊ ಕಾಯೆಲ್ಲ ಸೆಟ್ ಆಗ್ತಾ ಇದೆ. ನಮ್ಮ ಸಪೋಟ ಗಿಡ ನೋಡಿ, ಇವೆಲ್ಲ ತಂದಾಗ ಎಷ್ಟಿತ್ತು ಗೊತ್ತಾ? ಇಷ್ಟೇ ಇದ್ದಿದ್ದು, ನರ್ಸರಿಯಿಂದ ತಂದಿದ್ದು. ಇಷ್ಟು ಉದ್ದ ಇತ್ತು ನೋಡಿ, ಇಷ್ಟೇ ಪಾಟ್. ಇದು ಕೂಡ ನೋಡಿ ಕಾಯಿ ಸೆಟ್, ಕಾಯಿ ಆಗ್ತಾ ಇದೆ. ಇಲ್ಲೊಂದು, ಅದಾದ್ಮೇಲೆ ಇಲ್ಲೊಂದು. ಮತ್ತು ಬಿಳಿ ನೇರಳೆ ಹಣ್ಣು, ಕಬ್ಬು ನೋಡಿ, ಕಬ್ಬು ಕೂಡ ಆಗ್ತಾ ಇದೆ. ಇಂಪಾರ್ಟೆಂಟ್ ಆಗಿ ನೋಡಿ, ಇದು ಚೆನ್ನಾಗಿ ಗಿಡದಲ್ಲಿ ಇದು ಪಾಟಲ್ಲಿ ನಿಮಗೆ ಚೆನ್ನಾಗಿ ಮಿಕ್ಸ್ಚರೆಲ್ಲ ಮಾಡಿದರೆ ನೋಡಿ, ಇಷ್ಟೇ ಚಿಕ್ಕ ಗಿಡಕ್ಕೆ ಎಷ್ಟೆಷ್ಟು ದಪ್ಪ ಕಾಯಿ ಕಚ್ಕೊಂಡಿದೆ ನೋಡಿ. ಮತ್ತು ಈ ಕಡೆ ನೋಡಿ, ಚಿಕ್ಕ ಪಾಟು, ಗಿಡ ತುಂಬ ಕಾಯಿ ಇದೆ. ಸೊ ಮಣ್ಣಲ್ಲಿ ನೀವು ಏನು ಮಿಕ್ಸ್ಚರ್, ನೀವು ಯಾವ ಥರ ಮಣ್ಣು ತಯಾರು ಮಾಡ್ತೀರೋ ಅದು ಇಂಪಾರ್ಟೆಂಟು. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ, ಕೆಳಗಡೆ ಎಲ್ಲ ಬಿಟ್ಟಿದೆ ನೋಡಿ ಕಾಯಿ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಏನು ಬಿಟ್ಟಿದೆ, ಮನಾಲಿ ಚೇರಿ. ನಾನು ಯಾವತ್ತೂ ಮನಾಲಿ ಚೇರಿ ತಿಂದಿಲ್ಲ, ಬಟ್ ಗಿಡ ಹಾಕಿದ್ದೀನಿ, ಕಾಯಿ ಕೂಡ ಬಿಟ್ಟಿದೆ. ತುಂಬ ಕಾಯಿದೆ ನೋಡಿ. ಈ ಸಲ ತಿಂತೀವಿ. ಆಮೇಲೆ ಈ ಗಿಡ ಅಂತೂ ಗೊತ್ತೇ ಇದೆ, ನಮ್ಮ ಲೆಜೆಂಡರಿ ಗಿಡ. ಆಪಲ್ ಬೇರ್ ಅಂತಾನೆ ಕರೀತಾರೆ ನೋಡಿ. ಪಾಪ ಅಷ್ಟು ಹಣ್ಣಾಗಿ ಕೆಳಗಡೆ ಹಾಕ್ಬಿಟ್ವಿ ಗೊಬ್ಬರಕ್ಕೆ ನೋಡಿ. ಕಿತ್ತೆಲ್ಲ ಗೊಬ್ಬರಕ್ಕೆ ಹಾಕ್ಬಿಟ್ರೆ ಎಷ್ಟು ಕಾಯಿ ಬಿಟ್ಟಿತ್ತು ಅಂದರೆ, ಒಂದು ಕ್ಲಿಪ್ಪನ್ನು ಹಾಕ್ತೀನಿ. ಆ ಕ್ಲಿಪ್ಪನ್ನು ನೋಡಿ, ಏನು ಗಿಡದ ತೂಕಕ್ಕಿಂತ 3 ತೂಕ ಕಾಯಿಯ ತೂಕ ಇದೆ. ಅಷ್ಟು ಕಾಯಿ ಬಿಟ್ಟಿತ್ತು ಇದರಲ್ಲಿ. ಸೊ ನೀವು ಏನು ಮಿಕ್ಸ್ಚರ್ ಮಾಡ್ಕೊತೀರಾ, ಪಾಟ್ ಯಾವ ಥರ ರೆಡಿ ಮಾಡ್ಕೊತೀರಾ, ಪಾಟಲ್ಲಿ ಏನನ್ನು ಹಾಕ್ತೀರಾ, ಅದ್ರ ಮೇಲೆ ಗಿಡ ಅಂತೂ ಬರುತ್ತೆ ನೋಡಿ. ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ. ಇದು ನನ್ನ ಹೈಟ್ ಇದೆ ಗಿಡ. ಇದು ನನ್ನ ಹೈಟ್ ಇದೆ ಗಿಡ. ಬೆಂಡೆಕಾಯಿ ಗಿಡ ಅಂತ ನನ್ನ ಹೈಟ್ ಬೆಳೆದು ಹೋಗ್ತಾ ಇದೆ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ಸೊ ಮಣ್ಣು ಮಿಕ್ಸರ್ನ ಮಾಡಿಕೊಂಡು ನೀವು ಗಿಡನ ಇಟ್ಟರೆ ಸಖತ್ತಾಗಿ ಬರುತ್ತೆ ಗಿಡ. ಸೊ ಇದು ಚೆರಿ ಗಿಡ, ಇನ್ನೂ ಚೆರಿ ಬಿಟ್ಟಿಲ್ಲ. ನೋಡೋಣ. ಸೊ ಇಷ್ಟೇ ಸ್ನೇಹಿತರೆ, ನಾನು ನಿಮಗೆ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ಅದೇನು ರಾಕೆಟ್ ಸೈನ್ಸ್ ಎಲ್ಲ ಸ್ನೇಹಿತರೆ, ನೀವು ಕರೆಕ್ಟಾಗಿ ಮಾಡಿದ್ರೆ ಗಿಡ ಬಂದೇ ಬರುತ್ತೆ. ನೀವು ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಅದು ಮಾಡಬೇಕು, ಈ ಥರ ಕಟ್ ಮಾಡಾಕಬೇಕು, ಇದು ಇಷ್ಟು ಶೇಡ್ ಕೊಡಬೇಕು, ನೀವು ಹೆಂಗನ ಆಗ್ಬಿಟ್ಟು ಬಿಸಿಲನ್ನ ಹಿಡಿ, ನೆರಳನ್ನ ಹಿಡಿ, ಮಳೆನ ಹಿಡಿ, ಗಿಡ ಬಂದೇ ಬರುತ್ತೆ. ಸೊ
ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಒಂದು ಸ್ವಲ್ಪ ಟಿಪ್ಸ್ ಕೂಡ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈಗ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಅಪೀಸ್.